ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. धूल मिट्टी के डर से नए दोस्त बनाने से रोक देना आसान है, पर डेटॉल है तो आसान मत चुनो. बढ़ते रहो. गंदगी, कीचड़, ये सोचकर रुक जाना आसान है, पर डेटॉल है तो आसान मत चुनो. बढ़ते रहो. आगे बढ़ने की राह में मिट्टी, कीचड़, जर्म्स, बीमारी तो आएंगे, इसीलिए मेरा भरोसा सिर्फ डेटॉल. ज्योति जर्म से सुरक्षा और आगे बढ़ने का विश्वास. डेटॉल, क्योंकि बढ़ते रहना है जरूरी. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ಆಶ್ರಯದಲ್ಲಿ ದಿನಾಂಕ 23ರಂದು ಬೆಳಿಗ್ಗೆ 10:30 ಗಂಟೆಗೆ ನ್ಯಾಸರ್ಗಿ ರಸ್ತೆಯಲ್ಲಿರುವ ಶ್ರೀ ಗುರು ಗೋವಿಂದ ಭಟ್ಟರ ಮತ್ತು ಸಂತ ಶಿಶುನಾಳ ಶರೀಫರ ದೇವಸ್ಥಾನದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ತಿಳಿಸಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಳಬಾಗಿಲು ಶಾಸಕರಾದ ವಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅನಂತಮೂರ್ತಿ ಹೆಗಡೆ, ವಿಎಸ್ ಪಾಟೀಲ್, ರವಿ ಹಾವೇರಿ, ಸಂಗಮೇಶ್ ಬಿದುರಿ, ಎಂಸಿ ಕಲಾಲ್, ಜ್ಞಾನದೇವ್ ಗುಡಿಯಾಳ್, ನಾಗಭೂಷಣ್ ಹಾವಣಗಿ, ರವಿಗೌಡ ಪಾಟೀಲ್, ಕೃಷ್ಣ ಹಿರೇಹಳ್ಳಿ, ಹುಸೇನ್ ಬೇಗ್ ಸವಣೂರ್, ಶ್ರೀಕಾಂತ್ ಸಾನು, ಅಶೋಕ್ ಚಲವಾದಿ, ಪಣಿರಾಜ್ ಹದಳ್ಗಿ, ಹನುಮಂತ್ ಭಜಂತ್ರಿ, ರಾಘು ನಾಯ್ಕ್, ಅಶೋಕ್ ಪಾಲೇಕರ್, ಬಸವರಾಜ್ ಸಂಗಮೇಶ್ವರ್, ಮಂಜುನಾಥ್ ವೆರ್ಣೇಕರ್, ತಂಗಂ ಮೆಡಿಕಲ್, ತಂಗಚ್ಚನ್ ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ದಿನಾಂಕ 23ರಂದು ಬೆಳಿಗ್ಗೆ 11 ಗಂಟೆಗೆ ಸಾಲ್ಗಾಂವ್ ಗ್ರಾಮ ಪಂಚಾಯತ್ ಆವರಣದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಬೀಜೋಪಚಾರ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಸಾಲ್ಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣಪತಿ ಬಾಳಮ್ಮನವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್.ಟಿ. ಪಾಟೀಲ್, ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಂಗಮೇಶ್ ಬಿದರಿ, ಸಹಾಯಕ ಕೃಷಿ ನಿರ್ದೇಶಕರಾದ ಎಂಎಸ್ ಕುಲಕರ್ಣಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆತ್ಮ ಯೋಜನೆಯ ತಾಲೂಕಾ ಮಟ್ಟದ ಶ್ರೇಷ್ಠ ಕೃಷಿ ಪ್ರಶಸ್ತಿ ವಿಜೇತ ರೈತರಿಗೆ ಪ್ರಶಸ್ತಿ ಪತ್ರ ವಿತರಣೆ ಹಾಗೂ ಸನ್ಮಾನ ಏರ್ಪಡಿಸಲಾಗಿದೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.